ಹಾಂ, ಈಗ ನೋಡ್ತಾ ಇದ್ದೀರಲ್ಲ ಈ ಫೋಟೋ ನಮ್ಮ ಸ್ಕೂಲ್ ಲೈಫ್ದು ಫೋಟೋ. ಸೊ 5th ಸ್ಟ್ಯಾಂಡರ್ಡ್ದು ಫಸ್ಟ್ ಲೈನಲ್ಲಿ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀನಲ್ಲ ಅದೇ ನಾನು. ಸೊ 25 ವರ್ಷ ಆದಮೇಲೆ ನಮ್ಮ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಖುಷಿಯಾಗಿತ್ತು. ಸೊ ಅದಕ್ಕೆ ಹೇಳಿದ್ರು ಇವರ ಸರ್ ಮೈಸೂರು ಸ್ಪೆಷಲ್ನ ಮಾಡ್ಕೊಂಡು ಹೋಗುವಂಥ ಒಬ್ಬಟ್ಟು ಮತ್ತು ಮದ್ದೂರು ವಡೆನ ಪ್ರಿಪೇರ್ ಮಾಡಿಕೊಟ್ರು. ನಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ತಗೊಂಡೋಗಿ ಕೊಡಲಿಕ್ಕೋಸ್ಕರ ರೆಡಿ ಮಾಡಿದ್ದು ನಮ್ಮ ಹೋಟೆಲಲ್ಲಿ. ಸೊ ನಮ್ಮ ಮೈಸೂರಿಂದ ಮೇಟುಪಾಳ್ಯಂಗೆ ಹೋಗೋಕ್ಕೆ 150 ಕಿಲೋಮೀಟರ್ ಆಗುತ್ತೆ. ಸೊ ಅವ್ರನ್ನೆಲ್ಲ ಮೀಟ್ ಮಾಡೋದಕ್ಕೋಸ್ಕರನೇ 150 ಕಿಲೋಮೀಟರ್ ಆದರೂ ಪರವಾಗಿಲ್ಲ ಅಂತ ಸೊ ನಮ್ಮ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಲಿಕ್ಕೆ ಎಕ್ಸೈಟ್ಮೆಂಟಿಂದ ಕಾಯ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಏನು ಒಂಥರ ತೇಲಾಡ್ತಿದ್ದೆ ಅಂದ್ಕೊಳ್ಳಿ, ಅಷ್ಟೊಂದು ಖುಷಿಯಾಗಿ ಕಾಯ್ಕೊಂಡಿದ್ದೆ ಇಲ್ಲಪ್ಪ ಯಾವಾಗ ಸಿಗ್ತೀವಿ ಅಂತ. ಸೊ ಎಲ್ಲರೂ ಸಿಕ್ಕಿದ್ವಿ. ಸೊ ಒಂದು ತೋಟದಲ್ಲಿ ಅರೇಂಜ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಅಷ್ಟು ಜನನೂ ಬಂದಿದ್ದು, ನನ್ನ ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು, ಸೊ ಬಾಯ್ಸ್ ಆಗಿರ್ಬೋದು. ಸೊ ಅವರೆಲ್ಲ ನನ್ನ ಫ್ರೆಂಡು ಪ್ರಿಯಾ ಆಗಿರ್ಬೋದು. ಸೊ ಹಳೇ ನೆನಪುಗಳೆಲ್ಲ ತಿರ್ಗಾ ಕೂಡ ನನ್ನ ಲೈಫಲ್ಲಿ ಎಂಟ್ರಿ ಆಗಿದ್ದು ನಿಜ ಖುಷಿ. ಯಾಕಂದರೆ ನಂದು ಎಜುಕೇಷನ್ದು ತುಂಬ ಕಮ್ಮಿ. ಸೊ ಅದರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ತಿರ್ಗಾ ಸಿಗ್ತಾರಾ ಇಲ್ವಾ ಅನ್ನೋದು ನಿಜ ನಾನು ಅದನ್ನು ಎಕ್ಸೆಪ್ಟ್ ಮಾಡೇ ಇರಲಿಲ್ಲ. ಬಟ್ ಎಲ್ಲ ಫ್ರೆಂಡ್ಸು ಕೂಡ ತಿರ್ಗಾ ಸಿಕ್ಕಿದ್ರು. ಸೊ ಗೀತಾಂಜಲಿ, ಅಮರ್ ಜ್ಯೋತಿ, ಸೆಂದಿಲ್, ಆಮೇಲೆ ಇನ್ಯಾರಪ್ಪ ಸಂತೋಷ್, ವಸಂತ್, ಅಲ್ಲಿ ಇದ್ದಾರಲ್ಲ ನನ್ನ ಫ್ರೆಂಡ್ ವೈಫ್ ಮೀನಾ, ಅವ್ರ ಮಗಳು, ನನ್ನ ಅಣ್ಣ ಕೂಡ ಜೊತೆನೇ ಓದಿದ್ದ ಶ್ರೀನಾಥ್ ಅಂತ. ಸೊ ನನ್ನ ಹೆಸರು ಬಂದು ವೇದವಲ್ಲಿ. ನನ್ನ ಸ್ಕೂಲಲ್ಲೆಲ್ಲ ವೇದವಲ್ಲಿ ಅಂತಲೇ ಕರೆಯೋದು. ಬಟ್ ಇಲ್ಲಿ ಅಪ್ಪ ಮಾತ್ರ ನನ್ನ ಅರುಣಾ ಅಂತ ನೇಮ್ ಇಟ್ಟಿದ್ರು. ಸೊ ಅರ್ಲಿ ಮಾರ್ನಿಂಗ್ ಹುಟ್ಟಿದ್ರಿಂದ ಅರುಣೋದಯ ಅಂತ ನೇಮ್ನ ನನಗೆ ಇಟ್ಟಿದ್ದು. ಬಟ್ ನನ್ನ ಸ್ಕೂಲಲ್ಲಿ ಅರುಣಾ ಅಂತ ಕರೆಯಲ್ಲ, ವೇದವಲ್ಲಿ ಅಂತ ಕರೀತಾರೆ. ಸೊ ಲತಾ ಮಗೇಶ್ವರಿ, ಹಂಸವೇಣಿ, ಶಿವಕುಮಾರ್, ಪ್ರೇಮ್, ಆಮೇಲೆ ಇನ್ನು ನನ್ನ ಫ್ರೆಂಡ್ ಇರಬೇಕಲ್ಲ. ಸೊ ಇಲ್ಲಿ ನೋಡಿ ಅಮರ್ ಜ್ಯೋತಿ ಇದ್ದಾಳೆ, ಗೀತಾಂಜಲಿ, ಗೀತನ ಮಗಳು. ಸೊ ಹಿಂದ್ಗಡೆ ಲತಾನ್ ಮಗಳು, ಅವನು ಗೀತನ ಮಗ. ಸೊ ನನ್ನ ಫ್ರೆಂಡ್ ಗೀತಾ ಬ್ಲೂ ಕಲರ್ ಡ್ರೆಸ್ ಹಾಕಿದ್ದಾಳಲ್ಲ, ಅವ್ರ ಮನೇಲಿ ನಾನು ಬರ್ತಾ ಇದ್ದೀನಿ ಅಂತ. ಸೊ ನಾನ್ ವೆಜ್ ಸಾಂಬಾರು, ಇಡ್ಲಿ ಎಲ್ಲ ಮಾಡಿ ಅರೇಂಜ್ ಮಾಡಿದ್ಲು. ತುಂಬ ಚೆನ್ನಾಗಿ ಮಾಡಿದ್ಲು, ತುಂಬ ಖುಷಿ ಆಯಿತು. ಆಮೇಲೆ ನಮ್ಮ ಹುಡುಗರು ಎಲ್ಲರೂ ಡ್ಯಾನ್ಸ್ ಎಲ್ಲ ಆಡಿ ನಮಗೆ ಎಂಟರ್ಟೈನ್ಮೆಂಟ್ ಕೊಟ್ಟರು. ತುಂಬ ಖುಷಿ ಆಯಿತು. ಹೋಗಿದ ತಕ್ಷಣ ಯಾರೂ ಮಾತಾಡ್ತಿರ್ಲಿಲ್ಲ, ಅವ್ರಿಗೆ ಒಂಥರ ಸಂಕೋಚದಿತ್ತು ಹೆಂಗೆ ಮಾತಾಡೋದು ಅಂತ. ಆಮೇಲೆ ನಾವು ಹುಡುಗಿರು ಬಿಡ್ತೀವ, ಸೊ ಅವ್ರನ್ನೆಲ್ಲ ಕಾಲು ಎಳೆದು ಅವ್ರನ್ನೆಲ್ಲ ಡ್ಯಾನ್ಸ್ ಎಲ್ಲ ಆಡುವಂಗೆ ಮಾಡಿ ಡ್ಯಾನ್ಸ್ ಆಡಿ, ಹಾಗೆ ನಮ್ಮ ಪುಟಾಣಿ ಮಕ್ಕಳು ಕೂಡ ಡ್ಯಾನ್ಸಲ್ಲಿ ಎಲ್ಲರೂ ಅವ್ರವ್ರ ಇಷ್ಟ ಬಂದಾಗೆ, ಗೀತನ ಮಗಳು, ಗೀತಾಂಜಲಿ ಮಗಳು, ನನ್ನ ಮಗ, ಅಮರ್ ಜ್ಯೋತಿ ಮಗ, ಎಲ್ಲರೂ ಕೂಡ ಡ್ಯಾನ್ಸ್ ಆಡಿ ಎಂಜಾಯ್ ಮಾಡಿದ್ರು. ಸೊ ಎಷ್ಟು ಬಿಸಿಲಿತ್ತು ಗೊತ್ತಾ, ಆ ಬಿಸಿಲು ನಮಗೆ ಕಾಣಿಸ್ಕೊಂಡೇ ಇಲ್ಲ. ಯಾಕಂದರೆ ಆ ಬಿಸಿಲಲ್ಲಿ ಕೆಳಗಡೆ ಕೂತ್ಕೊಂಡು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಅಲ್ಲಿ ಚೇರ್ಸ್, ಆಮೇಲೆ ಮ್ಯೂಸಿಕ್, ಆಮೇಲೆ ಊಟದ ವ್ಯವಸ್ಥೆ. ಸೊ ಒಂದು ತೋಟದಲ್ಲಿ ಒಂದು ಅರೇಂಜ್ಮೆಂಟ್ ರಿಯಲಿ ಸೂಪರ್. ಆಹಾ, ನೋಡಿದ್ರ ನಮ್ಮ ಹುಡುಗರು ರೆಡಿ. ನಮ್ಮ ಸುರೇಶ್, ಯೆಲ್ಲೋ ಕಲರ್ ಡ್ರೆಸ್ ಸುರೇಶ್, ಸೆಂದಿಲ್, ಸಂತೋಷ್, ವಸಂತ್, ಶಿವಕುಮಾರ್, ರಮೇಶ್. ಸೊ ಇವರೆಲ್ಲರೂ ಕೂಡ ನಮ್ಮ ಸ್ಕೂಲ್ ಮೇಟ್ಸು. ಸೊ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸಪೋರ್ಟ್ ಮಾಡಿ ಅವರೆಲ್ಲ ಅರೇಂಜ್ ಮಾಡಿದರು. ಸೊ ಅಲ್ಲಿ ಎದುರುಗಡೆ ಹಂಸವೇಣಿ ಊಟ ಮಾಡ್ತಾ ಇದ್ದಾಳೆ, ಇಲ್ಲಿ ಪ್ರೇಮು, ಅಮರ್ ಜ್ಯೋತಿ, ಗೀತಾಂಜಲಿ ಅವಳ ಮಕ್ಕಳು, ಮತ್ತು ಅಂಬಿಕಾ, ಲತಾ ಮಗೇಶ್ವರಿ ಅವ್ರ ಮಕ್ಕಳು. ಸೊ ನಾನು, ನನ್ನ ತಂಗಿ ಎಲ್ಲರೂ ಒಂದೇ ಕಡೆ ಕುತ್ಕೊಂಡು ಊಟ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ನಾನ್ ವೆಜ್ ಅರೇಂಜ್ ಮಾಡಿಸಿದಾಗಿರ್ಬೋದು. ಅಲ್ಲಿ ನಮ್ಮ ಜ್ಯೂಸ್ ಮಾಡಿದ್ದು, ಗೀತಾಂಜಲಿ ಜ್ಯೂಸ್ ಮಾಡಿಕೊಟ್ರು, ಅದು ಚೆನ್ನಾಗಿತ್ತು. ಸೊ ಐಸ್ ಕ್ರೀಮ್ಸು ತುಂಬ ಎಂಜಾಯ್ ಮಾಡಿದ್ವಿ. ಸೊ ನಮ್ಮ ಏನು ಹೇಳೋದು, ಈಗ ನಾವು ಲೇಡೀಸ್ ಎಲ್ಲ ಫ್ಯಾಮ್ಲಿ, ಮಕ್ಕಳು, ಅತ್ತೆ ಮಾವ ಅಂತ ಇರ್ತಿದ್ದೋ. ಸೊ ಅದನ್ನೆಲ್ಲ ಮರೆತು ನಾವು ನಮ್ಮ ಒಂದು ಸ್ಕೂಲ್ ಲೈಫ್ಗೆ ತಿರ್ಗಾ ಹಿಂದೆ ಹೋಗಿದ್ದು ಒಂಥರ ತುಂಬ ಚೆನ್ನಾಗಿತ್ತು. ನೋಡಿ, ನಮ್ಮ ಸೆಂದಿಲ್ ಡ್ಯಾನ್ಸ್ ಬರದೇ ಹೋದ್ರೂ ಕೂಡ ಡ್ಯಾನ್ಸ್ ಆಡಿ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಜೈಕುಮಾರ್ ಅಂತೂ ಸಕ್ಕದಾಗಿ ಡ್ಯಾನ್ಸ್ ಆಡ್ದ, ಸಕ್ಕದಾಗಿ ಆಡ್ದ ಜೈಕುಮಾರ್. ಸೊ ತುಂಬ ಚೆನ್ನಾಗಿತ್ತು. ಅಲ್ಲಿ ಲತನ್ ಮಗಳು ಡ್ಯಾನ್ಸ್ ಆಡ್ತಾಯಿದ್ದಾಳೆ, ನನ್ನ ಮಗ. ಸೊ ನನ್ನ ತಂಗಿ ಫ್ರೆಂಡ್ ನೋಡಿ ಸುರೇಶಪ್ಪ, ಇವನು ಮಾತಾಡಿದಂತೂ ನಾವೆಲ್ಲ ಹುಡುಗಿಯರ್ನು ಹೊಟ್ಟೆ ನೋವಾಗಷ್ಟು ನಕ್ಕಿದ್ದೀವಿ. ಅಷ್ಟು ಮಾತಾಡ್ದ, ಹೆಚ್ಚು ಕಮ್ಮಿ ವೇದವಲ್ಲಿ ಅಂತ ಒಂದು 50 ಸಲ ಹೇಳಿರ್ತಾನೋ ಏನೋ, ಅಷ್ಟು ಸಲ ನನ್ನ ಕರೆದು ಮಾತಾಡಿಸ್ತಾ. ನಿಜವಾಗ್ಲೂ ಖುಷಿ ಆಯಿತು ಅವನು ಮಾತಾಡಿದ್ದು, ಅವನ್ನೆಲ್ಲರನ್ನೂ ಎಂಟರ್ಟೈನ್ಮೆಂಟ್ ಮಾಡಿದ್ದು. ಯಾರಿಗೂ ಹೇಳೋದು ಬೋರ್ ಆಗೋಕ್ಕೆ ಬಿಟ್ಟಿರಲಿಲ್ಲ. ಆ ಒಂದು ತುಂಬ ಚೆನ್ನಾಗಿತ್ತು. ಸೊ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರನ್ನೂ ಕೂಡ ಅವರವ್ರ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಮಾತಾಡಿದ್ದು ತುಂಬ ಖುಷಿಯಾದ ದಿನಗಳು.
ತುಂಬ ಎಂಜಾಯ್ ಮಾಡಿದ್ವಿ. ಈ ಒಂದು ಅವಕಾಶ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು. ಸೊ ಆ ದಿನಗಳು ಮುಗ್ದೋಗ್ತಾ ಇದೆಯೇ ಅಂತ ಅನ್ನಿಸ್ತಾ ಇತ್ತು. ಸೊ ಎಲ್ಲರೂ ಕೂಡ ಒಂದು ನೋಡಿ ಅವ್ನು ಮಾಡ್ತಾರೆ ಕಾಮಿಡಿ ಆಗಿರ್ಬೋದು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೆಂದಿಲ್, ರಮೇಶ್, ಆಮೇಲೆ ಸುರೇಶ್, ಸೊ ಎಲ್ಲರೂ ಕೂಡ ತುಂಬ ನಮ್ಮನ್ನು ಕೋಪ್ರೇಟ್ ಮಾಡಿದ್ರು. ಸೊ ತುಂಬ ಚೆನ್ನಾಗಿತ್ತು. ಇಷ್ಟು ವರ್ಷಗಳಾದಮೇಲೆ ಗೊತ್ತಿಲ್ಲದೆ ಇರೋರು ಒಂಥರ ಓದಾಗಲೇ ಒಂಥರ ಏನೋ ಒಂಥರ ಖುಷಿಯಲ್ಲಿ ಓದ್ವಿ. ತುಂಬ ಚೆನ್ನಾಗಿತ್ತು. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಶಾರ್ಟ್ ವಿಡಿಯೋ ಎಲ್ಲನೂ ಕಲೆಕ್ಟ್ ಮಾಡಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಹೆಸರು ವೇದವಲ್ಲಿ, ಒರಿಜಿನಲ್ ನೇಮ್ ವೇದವಲ್ಲಿ. ಸೊ ಎಲ್ಲರೂ ಕರೆಯೋದು ಪೆಡ್ ನೇಮ್ ಅರುಣ. ಸೊ ನನ್ನ ಸ್ಕೂಲ್ ಲೈಫಲ್ಲಿ ಇರೋರಿಗೆಲ್ರೂ ವೇದವಲ್ಲಿ ಅಂದರೆ ಗೊತ್ತಾಗುತ್ತೆ, ಅರುಣ ಅಂದರೆ ಗೊತ್ತಾಗೋದಿಲ್ಲ. ಬಟ್ ಒಂಥರ ಏನು ಹೇಳೋದು, ಒಂಥರ ಹೇಳೋಕ್ಕಾಗದೇ ಇರೋವಂಥ ಸಂತೋಷನ ಅನುಭವಿಸಿದ ದಿನಗಳಿದು. ಇನ್ನೇನು ಸೊ ಎಲ್ಲ ಲತಾ ಮಂಗೇಶ್ವರಿ ಕಬಡ್ಡಿ, ನಾವೆಲ್ಲ ಆ ಟೈಮಲ್ಲಿ ನನಗೂ ಕಬಡ್ಡಿ ಅಂದರೆ ತುಂಬ ಇಷ್ಟ. ಸೊ ತಿರ್ಗಾ ಮ್ಯೂಸಿಕ್ ಸ್ಟಾರ್ಟ್ ಆಯಿತು. ತಿರ್ಗಾ ಗೀತಾಂಜಲಿ ಗೀತನ ಮಗಳು ಇಬ್ಬರು ಡ್ಯಾನ್ಸ್ ಆಡಿದ್ರು. ನನ್ನ ಮಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಎಂಜಾಯ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಸೊ ಸೂಪರಾಗಿ ನೋಡಿ ಅಲ್ಲಲ್ಲೇ ಕುತ್ಕೊಂಡ್ವಿ, ಅಲ್ಲಲ್ಲೇ ಹರಟೆ ಹೊಡೆದ್ವಿ. ಆ ಬಿಸಿಲು ಅನ್ನೋದನ್ನ ಕೂಡ ನಾವು ಅದನ್ನ ಇಟ್ಕೊಳ್ದೆ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಸಂದಿಲ್, ಥ್ಯಾಂಕ್ ಯು ವಸಂತ್, ಸೊ ಜಯಕುಮಾರ್, ಥ್ಯಾಂಕ್ ಯು ಸೋ ಮಚ್. ರಿಯಲಿ ವೆರಿ ಹ್ಯಾಪಿ ಟೈಮ್. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಲೈಕ್ ಆದರೆ ಕಮೆಂಟ್ ಮಾಡಿ. ಸೊ ಇದು ನನ್ನ ಖುಷಿಗೋಸ್ಕರ ಈ ಒಂದು ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೇನಾಯಿತು, ಎಲ್ಲ ಮುಗಿತಾ ಇದ್ದಂಗೆ ತಿರ್ಗಾ ನಮ್ಮ ಮೈಸೂರಿಗೆ ಹೊರಡಬೇಕಲ್ವ. ಸೊ ಹೆಚ್ಚು ಕಮ್ಮಿ ಒಂದು 4 ಗಂಟೆ 4:15 ಅಲ್ಲಿಂದ ಹೊರಟು ತಿರ್ಗಾ ಅಜ್ಜಿ ಮನೆಗೆ ಹೋಗಿ ಅಜ್ಜಿ ಮನೆಯಿಂದ ತಿರ್ಗಾ ನಾವು ಮೈಸೂರಿಗೆ ಬಂದ್ವಿ. ಸೊ ನಮ್ಮ ಅಜ್ಜಿ ಮನೇಲಿ ಕೂಡ ನಾನು ಅಲ್ಲೇಯಿಂದ ಓದಿದ್ದಲ್ವ, ಅಜ್ಜಿ ತಾತ ಮನೇಲಿ ಓದಿದ್ದು. ಸೊ ಅಲ್ಲಿಂದ ತಿರ್ಗಾ ಹೊರಟ್ವಿ. ಸೊ ಇಲ್ಲಿಂದ 150 ಕಿಲೋಮೀಟರ್ಸ್. ಖುಷಿ ಆಯಿತು. ಸೊ ಅವರಿಗೆ ನನ್ನನ್ನು ನೋಡಿನೇ ತುಂಬ ಖುಷಿ ಆಯಿತು. ಸೊ ನಾನು ಓದಿದ್ದು ಕಮ್ಮಿ, ಬಟ್ ನೀನು ಓದಿದ್ದಕ್ಕಿಂತಲೂ ನಿನ್ನ ಒಂದು ವರ್ಕಲ್ಲಿ ನೀನು ತುಂಬ ಇದಾಗಿದೆಯಾ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಸೊ ಎಲ್ಲರೂ ಐಡೆಂಟಿಫೈ ಮಾಡಿದ್ರು. ಸೊ ಬೇಗ ಐಡೆಂಟಿಫೈ ಮಾಡಿದ್ದು ನನಗೆ ತುಂಬ ಖುಷಿ. ಅಬ್ಬಾ, ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ ಮೈಸೂರಿಗೆ. ಈಗ ಬಾಯ್, ಸಿ ಯು. ಥ್ಯಾಂಕ್ ಯು ಯುವರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಾಯ್, ಮಿಸ್ ಯು ಫ್ರೆಂಡ್ಸ್.